ಶ್ರೀ ಗುರುಭ್ಯೋ ನಮಃ. ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಅಧ್ಯಾಯವನ್ನು ಮುಂದುವರಿಸೋಣ. ಈ ಪ್ರಪಂಚದಲ್ಲಿ ಅನೇಕ ಪಂಡಿತರಿರುತ್ತಾರೆ. ಅವರಾದರೋ ವೇದ, ವಿದ್ಯೆ ಮತ್ತು ಉಪನಿಷತ್ತುಗಳು ಮೊದಲಾದವುಗಳ ಪರಿಚಯ ಹೊಂದಿ ವಿದ್ವಾಂಸರೆನಿಸಿಕೊಂಡಿರುತ್ತಾರೆ. ಅವರು ತಮ್ಮ ಪಾಂಡಿತ್ಯದಿಂದ ಇತರರನ್ನು ಜಯಿಸಬಹುದು. ಆದರೆ ಇವರು ಸ್ವಾನುಭವವನ್ನು ಪಡೆಯದೇ ಇದ್ದರೆ ಅವರು ತಮ್ಮ ಮನಸ್ಸನ್ನೇ ಜಯಿಸುವುದಕ್ಕೆ ಅಶಕ್ತರಾಗುತ್ತಾರೆ. ತಮ್ಮನ್ನೇ ತಾವು ಜಯಿಸದವರು ಇತರರನ್ನು ಜಯಿಸುವ ಶಕ್ತಿ ಅವರಿಗೆ ಎಲ್ಲಿಂದ ಬರುತ್ತದೆ? ಅಂದರೆ ಬೇಕಾದಷ್ಟು ವಿದ್ಯೆಗಳನ್ನ ಓದಿರ್ತಾರೆ, ಆದರೆ ಮನಸ್ಸನ್ನು ಜಯಿಸುವ ವಿದ್ಯೆ ಮಾತ್ರ ಅವರಿಗೆ ತಿಳಿದಿರೋದಿಲ್ಲ. ಕೇವಲ ಪಾಂಡಿತ್ಯ ಮಾತ್ರ ಇರುತ್ತದೆ. ಇಂಥವರು ಬೇಕಾದಷ್ಟು ವಿದ್ಯೆ ಕಲ್ತಿದ್ರು ಕೂಡ ಪಂಡಿತರು ಎನಿಸ್ಕೊಳ್ತಾರೆ, ಆದರೆ ಮನಸ್ಸನ್ನು ಗೆದ್ದವರಾಗಿರೋದಿಲ್ಲ. ಈ ಶಕ್ತಿ ಯೋಗದಿಂದ ಮಾತ್ರ ಪಡೆಯಲು ಸಾಧ್ಯ. ಆದುದರಿಂದ ಬರಿಯ ಗ್ರಂಥ ಪರಿಚಯವಾಗಲಿ ಪಾಂಡಿತ್ಯವಾಗಲಿ ಅಷ್ಟು ಪ್ರಯೋಜನವಾಗಲಾರದು. ಸ್ವಾನುಭವದಿಂದ ಅಂದರೆ ಯೋಗಾಭ್ಯಾಸದಿಂದ ಮಾತ್ರ ತಮ್ಮ ಮನಸ್ಸನ್ನು ತಾವು ಜಯಿಸುವ ಸ್ಥಿತಿಗೆ ಬರಬಹುದು. ಇಂಥವರುಗಳೇ ಗುರುಗಳಾಗುವುದಕ್ಕೂ ಉಪದೇಶ ಮಾಡುವುದಕ್ಕೂ ಯೋಗ್ಯರೇ ಹೊರತು ಬರಿಯ ಗ್ರಂಥ ಪರಿಚಯ, ಪಾಂಡಿತ್ಯ, ವಾಗ್ಬಲ ಮೊದಲಾದವುಗಳ ಬಲದಿಂದ ಗುರುಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ದಿನಗಳಲ್ಲಿ ಬೇಕಾದಷ್ಟು ನೋಡ್ತಾ ಇರ್ತೀವಿ. ಸಾಧನೆ ಪರಿಚಯ ಇರೋದಿಲ್ಲ, ಸಾಧನೆ ಇರೋದಿಲ್ಲ. ಕೇವಲ ವಾಕ್ಚಾತುರ್ಯದಿಂದ ಗ್ರಂಥಗಳನ್ನು ಅಭ್ಯಾಸ ಮಾಡಿರುವುದರ ಪಾಂಡಿತ್ಯದ ಬಲದಿಂದ ಏನು ಮಾಡ್ತಾ ಇದ್ದಾರೆ? ಪ್ರವಚನಾದಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಕ್ಲಿಷ್ಟವಾದ ಪರಿಸ್ಥಿತಿಗಳು ಬಂದಾಗ ಅದನ್ನು ಬಗೆಹರಿಸಲಾಗದೆ ಕೇವಲ ಜ್ಞಾನದ ಮಾತನ್ನು ಹೇಳಿ ನುಣುಚಿಕೊಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಸಾಧನೆಯನ್ನು ಅವಶ್ಯವಾಗಿ ಮಾಡಬೇಕು, ಸ್ವಾನುಭವ ಬರಬೇಕು. ಅವರು ಮಾತ್ರ ಸರಿಯಾದ ಉತ್ತರವನ್ನು ಕೊಡಬಲ್ಲರು. ಅದರಿಂದ ಯೋಗ ಸಾಧನೆ ಅತ್ಯವಶ್ಯ ಅಂತ ಇಲ್ಲಿ ಗುರುಗಳು ಒತ್ತಿ ಹೇಳ್ತಾ ಇದ್ದಾರೆ. ಈ ಗ್ರಂಥಕರ್ತರ ಉಪದೇಶದ ಸಾರವೆಂದರೆ ಪ್ರಾಣಾಯಾಮದಿಂದ ಅಂದರೆ ಯೋಗಾಭ್ಯಾಸದಿಂದ ನಿತ್ಯ ಸುಖವನ್ನು ಪಡೆಯಬಹುದೆಂಬುದೇ ಮುಖ್ಯವಾದ ಗುರಿ ಎಂಬುದನ್ನು ಇದುವರೆಗೆ ಪಾಠಕರು ಅರಿತಿರಬಹುದು. ಪ್ರಾಣಾಯಾಮವೆಂದರೆ ಪ್ರಾಣವಾಯುವನ್ನು ಕ್ರಮವರಿತು ಹೊರಕ್ಕೆ ಬಿಟ್ಟು ಅಂದರೆ ರೇಚಕ ಮಾಡಿ, ಮತ್ತೆ ಒಳಕೆಳೆದು ಅಂದರೆ ಪೂರಕ ಮಾಡಿ, ಆ ಬಳಿಕ ಅದನ್ನು ಹೊರಕ್ಕೆ ಬರದಂತೆ ಒಳಗೆ ನಿಲ್ಲಿಸುವುದು ಅಂದರೆ ಕುಂಭಕ ಮಾಡುವುದು. ಈ ಪ್ರಾಣವಾಯುವೆಂಬ ಶ್ವಾಸವು ಒಂದು ಸರ್ಪದಂತೆ. ಹಾವಾಡಿಗನು ಹಾವಿನ ಬಲವನ್ನು ಮುರಿದು ಹೇಗೆ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆಯೋ, ಯೋಗಾಭ್ಯಾಸಕನು ಕೂಡ ಅಭ್ಯಾಸ ಬಲದಿಂದ ಶ್ವಾಸದ ಕೆಚ್ಚನ್ನು ಮುರಿದು ಅದು ತಾನು ಹೇಳಿದಂತೆ ಕೇಳುವ ಸ್ಥಿತಿಗೆ ಒಯ್ಯುತ್ತಾನೆ. ಇದು ಅನುಭವದ ಮಾತು. ಈ ಅನುಭವವನ್ನೇ ಶಿಷ್ಯರ ಉಪಯೋಗಕ್ಕಾಗಿ ಉಪದೇಶ ರೂಪದಿಂದ ಈ ಗ್ರಂಥಕರ್ತರು ತಿಳಿಯ ಹೇಳಿರುತ್ತಾರೆ. ಈ ಗ್ರಂಥಕರ್ತರು 60 ವರ್ಷಗಳ ಕಾಲ ಎಡಬಿಡದೆ ಪ್ರಾಣಾಯಾಮವನ್ನು ಅಭ್ಯಸಿಸಿದ ಅನುಭವದ ಫಲವೇ ಈ ಗ್ರಂಥದಲ್ಲಿನ ಉಪದೇಶ ಎಂಬುದನ್ನು ಪಾಠಕರು ಮರೆಯಬಾರದು. ಕೇವಲ 1-2 ವರ್ಷಗಳ ಅನುಭವ ಅಲ್ಲ, ಸತತವಾಗಿ 60 ವರ್ಷಗಳ ಯೋಗಾಭ್ಯಾಸದ ಸಾಧನೆ ಅನುಭವವನ್ನು ಗುರುಗಳು ಗ್ರಂಥ ರೂಪದಲ್ಲಿ ಕೊಟ್ಟಿದ್ದಾರೆ ನಮಗೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಗ್ರಂಥಕರ್ತರು ಯೋಗಾಭ್ಯಾಸ ಮಾಡುವಾಗ ಅಂದರೆ ಸೋಹಂ ಎಂಬ ಮಂತ್ರಜಪವನ್ನು ಎಡಬಿಡದೆ ಮಾಡುತ್ತಿರುವಾಗ ಅವರ ಮೂಗಿನ ಹೊಳ್ಳೆಗಳಲ್ಲಿ ಶ್ವಾಸವು ಯಾವ ರೀತಿಯಾಗಿ ಏರಿ ಇಳಿಯುತ್ತದೆ ಎಂಬುದನ್ನು ಚಿತ್ರಪಟದ ಮೂಲಕ ಈ ಮುಂದೆ ವಿಶದಪಡಿಸಿದೆ. ಅದನ್ನು ಪಾಠಕರು ಗಮನಿಸಬೇಕು. ಸಿಂಹ, ಹುಲಿ, ಆನೆ ಮೊದಲಾದ ಕಾಡು ಮೃಗಗಳನ್ನು ಬಂಧಿಸಬೇಕಾದರೆ ಬೋನು ಇಲ್ಲವೇ ಕಬ್ಬಿಣದ ಸರಪಳಿಗಳು ಬೇಕು. ಹಸು, ಎತ್ತು, ಎಮ್ಮೆ, ಕುದುರೆ, ಕಪಿ ಮೊದಲಾದ ಸಾಧು ಪ್ರಾಣಿಗಳನ್ನು ಕಟ್ಟಿಹಾಕಲು ಸ್ವಲ್ಪ ದಪ್ಪವಾದ ಹಗ್ಗ ಬೇಕು. ಅಲ್ಲದೆ ಸಣ್ಣ ಸಣ್ಣ ಮೃಗ ಪಕ್ಷಿಗಳನ್ನು ಒಂದೆಡೆಯಲ್ಲಿ ನಿರ್ಬಂಧವಾಗಿ ನಿಲ್ಲಿಸಬೇಕಾದರೆ ಸಣ್ಣ ನೂಲು ಇಲ್ಲವೇ ಪಂಜರ ಇಂಥವುಗಳ ಸಹಾಯ ಬೇಕು. ಅಂದರೆ ಕಣ್ಣಿಗೆ ಕಾಣಬರುವ ಪ್ರಾಣಿ ವರ್ಗಗಳನ್ನು ಕಣ್ಣಿಗೆ ಕಾಣುವ ಬಂಧನ ಸಾಧನೆಯಿಂದ ಕಟ್ಟಿ ಹಾಕಬಹುದು. ಆದರೆ
ಕಣ್ಣಿಗೆ ಕಾಣಬರದಿರುವ ಮನಸ್ಸೆಂಬ ಕಪಿಯನ್ನು ಕಟ್ಟಿಹಾಕಿ ಒಂದೆಡೆಯಲ್ಲಿ ನಿಲ್ಲಿಸುವ ಬಗೆ ಹೇಗೆ ಎಂಬುದೇ ಸಮಸ್ಯೆ. ಅದಕ್ಕೆ ಉತ್ತರವಾಗಿ ಕಣ್ಣಿಗೆ ಕಾಣಬರದ ಶ್ವಾಸವೆಂಬ ಸೂತ್ರದಿಂದ ಇಂತಹ ಮನೋವಾನರನನ್ನು ಅಂದರೆ ಮನಸ್ಸೆಂಬ ಕಪಿಯನ್ನು ಕಟ್ಟಲು ಸಾಧ್ಯ ಎಂಬುದೇ ಶ್ರೀಗಳ ಸೂಚನೆ. ಅಂದರೆ ಮನಸ್ಸನ್ನು ಜಯಿಸಿ ಅದರ ವೇಗವನ್ನಡಗಿಸಿ ಅದನ್ನು ತಮ್ಮ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಇಚ್ಛಿಸುವವರೆಲ್ಲರೂ ಪ್ರಾಣಾಯಾಮ ಅಭ್ಯಾಸದಿಂದ ಶ್ವಾಸವನ್ನು ಬಂಧಿಸಬೇಕು ಎಂಬುದೇ ಶ್ರೀಗಳ ಸಲಹೆ. ಕಣ್ಣಿಗೆ ಕಂಡ ವಸ್ತುವನ್ನು ಕಣ್ಣಿಗೆ ಕಾಣುವ ಹಗ್ಗ ಮೊದಲಾದ ಸಾಧನಗಳಿಂದ ಕಟ್ಟಿಹಾಕುವುದಕ್ಕೆ ಹೇಗೆ ಸಾಧ್ಯವೋ ಹಾಗೆಯೇ ಕಣ್ಣಿಗೆ ಕಾಣದಿರುವ ಮನಸ್ಸನ್ನು ಕಣ್ಣಿಗೆ ಕಾಣದಿರುವ ಶ್ವಾಸತಂತುವಿನಿಂದ ಬಿಗಿದರೆ ಆ ಮನಸ್ಸಿನ ಚಲನೆಯು ನಿಂತು ತನ್ಮೂಲಕ ಅದರಲ್ಲಿ ಹುಟ್ಟುವ ಸಂಕಲ್ಪ ಸಮೂಹಗಳನ್ನು ತಡೆಗಟ್ಟಲು ಸಾಧ್ಯ. ಆಗ ಅಮನಸ್ಕ ಸ್ಥಿತಿಯನ್ನು ಅದರ ಮೂಲಕ ನಿತ್ಯಾನಂದ ಸುಖವನ್ನು ಪಡೆಯಲು ಸಾಧ್ಯವೆಂದು ತಿಳಿಯಬೇಕು. ಈ ರೀತಿಯಾಗಿ ತಮ್ಮ ಮೂಗಿನ ದ್ವಾರಗಳ ಮೂಲಕ ಸದಾ ಏರಿ ಇಳಿಯುತ್ತಿರುವ ಶ್ವಾಸತಂತುವು ಕಾಲಕ್ರಮದಿಂದ ಎಂದೋ ಒಂದು ದಿನ ಕಿತ್ತು ದೇಹವನ್ನು ಬಿಟ್ಟು ಹೊರಹೊರಡುತ್ತದೆ. ದೇಹಕ್ಕೆ ಇದೇ ಒಂದು ಸತ್ವ ಅಂದರೆ ಪ್ರಾಣಾಧಾರ. ಆದುದರಿಂದ ಇದು ನಾಶವಾದರೆ ಸತ್ವ ಹೋಯಿತು ಅಂದರೆ ಜೀವಿಯು ಸತ್ತನು ಎಂದು ಹೇಳುತ್ತಾರೆ. ಈ ವಿಷಯವನ್ನು ಈ ಗ್ರಂಥದಲ್ಲಿ ಈ ಹಿಂದೆಯೇ ತಿಳಿಸಿದೆ. ಪಾಠಕರ ಗಮನವನ್ನು ಈ ಸಂದರ್ಭದಲ್ಲಿ ಅದರ ಕಡೆ ಸೆಳೆಯಲಾಗಿದೆ. ಆದುದರಿಂದ ಪಾಠಕರೇ, ಸಾವೆಂಬುದು ಪ್ರತಿ ಶರೀರಕ್ಕೂ ಸ್ವಾಭಾವಿಕವಾದುದು. ಜೀವಿತವಾದರೂ ಶರೀರದ ಒಂದು ವಿಕಾರ ಸ್ಥಿತಿ. ನೋಡಿ ಏನು ಹೇಳ್ತಾ ಇದ್ದಾರೆ ಗುರುಗಳು. ಸಾವು ಎಂಬುದು ಪ್ರತಿ ಶರೀರಕ್ಕೂ ಸ್ವಾಭಾವಿಕವಾದದ್ದು, ಆದರೆ ಜೀವಿತವಾದುದು ಶರೀರದ ಒಂದು ವಿಕಾರ ಸ್ಥಿತಿ. ಆದುದರಿಂದ ಜೀವಿಯು ಒಂದು ಕ್ಷಣ ಉಸಿರಾಡಿದರೆ ಸಾಕು, ತನ್ನ ಜೀವಿತವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಅವನಿಗೆ ಸಾಧನದ ಲಾಭವೆಂದು ತಿಳಿಯಬೇಕು. ಅಂದರೆ ದೇಹಿಯು ಜೀವಿತ ಕಾಲ ಕ್ಷಣಿಕವಾದುದರಿಂದ ಉಸಿರು ಇರುವವರೆಗೂ ಆ ಉಸಿರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಇದರ ಭಾವಾರ್ಥವೇನೆಂದರೆ ಜೀವಿಗೆ ದೊರೆತ ಜೀವಿತ ಕಾಲದಲ್ಲಿ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿ, ಅಂದರೆ ಶ್ವಾಸವನ್ನು ಸ್ತಂಭಿಸಿ ತನ್ಮೂಲಕ ಮನಸ್ಸನ್ನು ಜಯಿಸಿ ಜೀವ ಬ್ರಹ್ಮೈಕ್ಯವೆಂಬ ನಿತ್ಯಾನಂದ ಸುಖವನ್ನು ಪಡೆಯಬಹುದೆಂಬುದು. ಆದುದರಿಂದ ಮನುಷ್ಯರು ತಮಗೆ ಉಸಿರಾಡುತ್ತಿರುವ ಕಾಲದಲ್ಲಿ ಎಚ್ಚೆತ್ತುಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬುದೇ ತಾತ್ಪರ್ಯ. ಜೀವಿಯ ಶರೀರದಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ನಿರಂತರವೂ ಮೇಲಕ್ಕೂ ಕೆಳಕ್ಕೂ ಒಳಕ್ಕೂ ಹೊರಕ್ಕೂ ನಡೆಯುತ್ತಿರುವ ಶ್ವಾಸಕ್ಕೆ ಯಜ್ಞೋಪವೀತವೆಂದು, ಬ್ರಹ್ಮಸೂತ್ರವೆಂದು, ಹಂಸವೆಂದು, ಪ್ರಾಣವೆಂದು, ಉಸಿರೆಂದು ಪರ್ಯಾಯ ನಾಮ ಎಂದರೆ ಬೇರೆ ಬೇರೆ ಹೆಸರುಗಳುಂಟು. ಶ್ವಾಸವೆಂಬ ನೂಲು ನಾಭಿಸ್ಥಾನ ಅಥವಾ ಹೊಕ್ಕಳದಲ್ಲಿ ಹುಟ್ಟಿ ಮೂಗಿನ ಹೊಳ್ಳೆಗಳ ಮೂಲಕ ಹೊರಕ್ಕೆ ಬರುತ್ತಿರುತ್ತದೆ. ಈ ಶ್ವಾಸದಲ್ಲಿ ಯಾವ ಪ್ರಯೋಜನಕ್ಕೆ ಬಾರದ ಬಹು ಸೂಕ್ಷ್ಮವಾದ ಮತ್ತು ವಿವಿಧವಾದ ಯೋಚನಾ ತರಂಗಗಳು ಒಂದರ ಹಿಂದೆ ಒಂದರಂತೆ ಹುಟ್ಟಿ ಸಮುದ್ರದಲ್ಲಿನ ಜಲದಲ್ಲಿ ಅಲೆಗಳು, ನೊರೆ, ಬುಗ್ಗೆಗಳು, ತುಂತುರುಗಳು ಮೊದಲಾದವುಗಳು ಹುಟ್ಟಿ ಪುನಃ ಅಲ್ಲಿಯೇ ಲೀನವಾಗುವಂತೆ ಆ ಶ್ವಾಸದಲ್ಲಿಯೇ ಅಡಗಿಬಿಡುವವು. ಇಷ್ಟೇ ಅಲ್ಲದೆ ಆ ಶ್ವಾಸದಲ್ಲಿ ಮುಖ್ಯವಾದ ಮತ್ತು ಜ್ಞಾಪಕವಿರುವುದಕ್ಕೆ ಅರ್ಹವಾದ ಯೋಚನೆಗಳು ಕೂಡ ಹುಟ್ಟುತ್ತಿರುತ್ತವೆ. ಈ ಯೋಚನೆಗಳು ಹುಟ್ಟದಿರುವ ನಿಸ್ಸಂಕಲ್ಪ ಸ್ಥಿತಿಯನ್ನು ಮನಸ್ಸಿಗೆ ತರಬೇಕಾದರೆ ಸೋಹಂ ಎಂಬ ಅಜಪ ಗಾಯತ್ರಿ ಮಂತ್ರವನ್ನು ಈ ಶ್ವಾಸದೊಡನೆ ಸೇರಿಸಬೇಕಾದುದು ಅತ್ಯವಶ್ಯಕ. ಅಂದರೆ ಶ್ವಾಸವು ಮೇಲಕ್ಕೇರಿ ಕೆಳಗಿಳಿಯುವಾಗಲೆಲ್ಲ ಈ ಸೋಹಂ ಎಂಬ ಹಂಸಮಂತ್ರವನ್ನು ಜಪಿಸುತ್ತಲೇ ಇರಬೇಕು. ಹೀಗೆ ಮಾಡುತ್ತಿದ್ದ ಮನಸ್ಸು ಹೊರಗಿನ ವ್ಯಾಪಾರಗಳಲ್ಲಿ ಪ್ರವೇಶಿಸಲು ಅವಕಾಶವಿರದೆ
ಮಂತ್ರ ಮತ್ತು ಶ್ವಾಸ ಇವೆರಡರ ಮಧ್ಯದಲ್ಲಿ ಸ್ವಲ್ಪ ಕಾಲ ಕಟ್ಟು ಬಿದ್ದು ಕಡೆಯಲ್ಲಿ ಆ ಮನಸ್ಸು ತನಗೆ ತಾನೇ ನಶಿಸಿ ಹೋಗುತ್ತದೆ. ಯಾಕೆ ಇದನ್ನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ, ಈ ಸೋಹಂ ಮಂತ್ರವನ್ನು ಅಭ್ಯಾಸ ಮಾಡುವ ಕಾಲದಲ್ಲಿ 1, 2, 10 ಸಲ 15 ಸಲ ಮಾಡಿರ್ತೀವಿ. ನಮಗೇನೆ ಬೇಜಾರಾಗ್ಬಿಡುತ್ತೆ. ಹೋಗೋ ಏನು ಇದನ್ನು ಮಾಡ್ತಾ ಕೂತ್ಕೊಳ್ಳೋದು. ತಿರ್ಗಾ ಬೇಡದೇ ಇರೋ ಆಲೋಚನಾ ಲಹರಿಲಿ ನಾವು ಹೋಗ್ತಾ ಇರ್ತೀವಿ. ನಮಗೇ ಗೊತ್ತಿಲ್ದಂಗೆ ಯೋಚನೆ ತರಂಗಗಳು ನಮ್ಮನ್ನು ಎಲ್ಲಿಗೋ ಕರ್ಕೊಂಡೋಗಿ ಸುತ್ತಿಸ್ತಾ ಇರ್ತದೆ. ಅದೇ ಈ ಮಂತ್ರ ಜಪವನ್ನು ಮಾಡ್ತಾ ಹೋದಾಗ ಆರಂಭದಲ್ಲಿ ಏನೋ ಒಂಥರ ಕಸಿವಿಸಿ, ಏನೋ ಒಂಥರದ ಹಿಂಸೆ ಆದಂಗೆ ಆಗುತ್ತೆ, ತಿಕ್ಕಲುತನ ಬಂದಂಗೆ ಆಗುತ್ತೆ ಹೇಳಬೇಕು ಅಂದರೆ. ಯಾಕಂದರೆ ನಮ್ಮ ಸಂಸ್ಕಾರದ ಬಲ ಕೂಡ ಹಾಗೇ ಇರುತ್ತೆ. ಮಂತ್ರ ಜಪವನ್ನು ಮಾಡಬೇಕು ಅನ್ನುವ ಮನಸ್ಸು ಕೂಡ ಬರೋದಿಲ್ಲ. ಆ ಥರದಲ್ಲಿ ನಮ್ಮ ಸಂಸ್ಕಾರ ಬಲ ಇರುತ್ತದೆ. ಅದರಿಂದ ಸಂಸ್ಕಾರ ಬಲವನ್ನು ನಾವು ಕಷ್ಟಪಟ್ಟು ಬದಲಾಯಿಸಿಕೊಳ್ಳಬಹುದು. ಅದರಿಂದ ನಾವು ಮಂತ್ರ ಜಪವನ್ನು ಪ್ರಾಣಾಯಾಮವನ್ನು ಕಷ್ಟಪಟ್ಟು ಮಾಡಿದ್ದೇ ಆದರೆ 1 ವರ್ಷ ಒಳಗೆ ನಾವು ಇದನ್ನು ಯಶಸ್ಸನ್ನು ಗಳಿಸಬಹುದು. ಅಂದರೆ 4 ದಿಕ್ಕುಗಳಿಗೂ ಓಡಾಡುವ ಸ್ವಭಾವವುಳ್ಳ ಮನಸ್ಸನ್ನು ಬ್ರಹ್ಮಸೂತ್ರವೆಂದೆನಿಸಿಕೊಂಬ ಶ್ವಾಸದ ತಂತುವಿನಿಂದ ಬಿಗಿಗಟ್ಟಿದುದೇ ಆದರೆ ಆ ಮನಸ್ಸು ಸ್ವಲ್ಪ ಕಾಲ ಸೋಹಂ ಮಂತ್ರವನ್ನು ಜಪ ಮಾಡುತ್ತಲೇ ಇದ್ದು ಆ ಬಳಿಕ ನಿದ್ರೆ ಹೋಗುವ ಬಾಲಕನ ಕೈಯಲ್ಲಿದ್ದ ಹಣ್ಣು ಯಾವ ರೀತಿಯಲ್ಲಿ ಮೆಲ್ಲಗೆ ಜಾರಿ ಹೋಗುತ್ತದೆಯೋ ಅದರಂತೆಯೇ ಪುರುಷನು ಮನಸ್ಸನ್ನು, ಪುರುಷ ಅಂದರೆ ಇಲ್ಲಿ ಬರೀ ಕೇವಲ ಗಂಡಸರು ಅಂತ ಅಂದ್ಕೊಳ್ಳೋದಲ್ಲ, ಪುರದೊಳಗೆ ವಾಸಿಸುವವನು, ಪುರದೊಳಗೆ ಇರುವವನು ಅಂತ. ಪುರ ಅಂದರೆ ಇಲ್ಲಿ ಶರೀರ ಅಂತ. ಅಲ್ಲಿರುವವನು ಯಾರು ಅಂದರೆ ಜೀವಿ ಅಂತ. ಏನು ಈಗ ಜೀವಭಾವದಲ್ಲಿ ಇದೀವಲ್ಲ ನಾವು, ಹೆಣ್ಣಾಗ್ಬೋದು ಗಂಡಾಗ್ಬೋದು. ಪುರುಷನು ಮನಸ್ಸನ್ನು ಶ್ವಾಸದೊಡನೆ ಸೇರಿಸಿ ಹಂಸ ಮಂತ್ರವನ್ನು ಜಪ ಮಾಡುತ್ತಲೇ ಇದ್ದು ಆಮೇಲೆ ಸ್ವಲ್ಪ ಹೊತ್ತಿನೊಳಗಾಗಿ ಈ ಸೋಹಂ ಮಂತ್ರವನ್ನು ಮೆಲ್ಲಗೆ ಜಾರಿಸಿ ಬಿಟ್ಟು ತನ್ನ ಶರೀರವನ್ನೇ ತಾನು ಮರೆಯುತ್ತಾನೆ. ಇದೇ ಹಂಸ ಸೋಹಂ, ಸೋಹಂ ಹಂಸ ಎಂಬ ಅಜಪ ಮಂತ್ರಧ್ಯಾನದ ಅಂತ್ಯಫಲ. ಈ ಹಂಸ ಸೋಹಂ ಮಂತ್ರದ ಮತ್ತು ಶಿವೋಹಂ ಎಂಬುದರ ಅರ್ಥವೂ ಒಂದೇ. ಅಹಂ ಎಂದರೆ ಜೀವಿಯಾದ ನಾನು, ಶಿವಃ ಅಂದರೆ ಮಂಗಳ ಸ್ವರೂಪಿಯಾದ ಪರಮಾತ್ಮನೇ ಹೌದು. ಆದರೆ ಬಾಯಿಯಲ್ಲಿ ಸುಮ್ಮನೆ ಶಿವೋಹಂ ಶಿವೋಹಂ ಎಂದು ಹೇಳಿಕೊಳ್ಳುತ್ತಿದ್ದರೆ ಅಂತಹ ಪುರುಷನು ಶಿವಸ್ವರೂಪಿಯಾಗುವನೇ? ಖಂಡಿತವಾಗಿಯೂ ಇಲ್ಲ. ಇದರ ಅರ್ಥವನ್ನು ಗ್ರಹಿಸಿ ಅದೇ ಅರ್ಥವನ್ನು ಕೊಡುವ ಸೋಹಂ ಮಂತ್ರವನ್ನು ಶ್ವಾಸದೊಡನೆ ಸೇರಿಸಿ ಮನಸ್ಸನ್ನು ಅದರಲ್ಲಿ ಲೀನ ಮಾಡಿದರೆ ಮಾತ್ರ ಅದರಿಂದ ಹಿಂದೆ ವಿವರಿಸಿದ ಸತ್ಫಲವು ಅವನಿಗೆ ದೊರಕುತ್ತದೆ. ಈ ದಿನಕ್ಕೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದೆ ಇದನ್ನು ಮುಂದಿನ ಆಡಿಯೋದಲ್ಲಿ ಮುಂದುವರಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.